ಈ ಪ್ರಪಂಚದಲ್ಲಿ ಮನುಷ್ಯರು ತೀರ್ಕೊಂಡ್ಮೇಲೆ ಅವರು ದೇವ್ರ ಹತ್ರ ಹೋಗ್ತಾರೆ, ಆಮೇಲೆ ಏಂಜಲ್ಸ್ ಆಗ್ತಾರೆ. ಅಮ್ಮನೂ ಅಷ್ಟೇ ಕಂದ, ಏಂಜಲ್ ಆಗಿದ್ದಾಳೆ. ಈಗ ಅಮ್ಮಂಗೆ ಶ್ರಾದ್ದ ಮಾಡಿದ್ರೆ ಅಮ್ಮ ಸೂಪರ್ ಏಂಜಲ್ ಆಗ್ತಾಳೆ. ಆಗ ಅವಳು ದೇವರಿಗೆ ಫೇವ್ರೆಟ್ ಆಗಿರ್ತಾಳೆ. ಆವಾಗ ಅಮ್ಮ ಯಾವಾಗಲೂ ದೇವ್ರ ಜೊತೆಗೇ ಇರ್ತಾಳೆ. ಆಗ ಅವಳಿಗೆ ಸೂಪರ್ ಪವರ್ ಬರುತ್ತೆ. ಆದರೂ ಅಪ್ಪ, ಅಮ್ಮ ದೇವ್ರ ಹತ್ರ ಹೋಗೋದು ನನಗೆ ಇಷ್ಟ ಇಲ್ಲ. ಅವಳು ಏನಕ್ಕೆ ನನ್ನ ಜೊತೆ ಇರಬಾರ್ದು? ಕಂದ, ಇಲ್ಲಿ ನಮ್ಮ ಸುತ್ತಮುತ್ತ ಅಲ್ದಾಡ್ತಾ ಇರೋದಕ್ಕೆ ಅಮ್ಮಂಗೆ ತುಂಬ ಕಷ್ಟ ಆಗುತ್ತೆ ಕಂದ. ಅಮ್ಮ ದೇವ್ರ ಹತ್ರ ಇದ್ದರೆ ತುಂಬ ಖುಷಿಯಾಗಿರ್ತಾರೆ. ಅಲ್ಲಿಂದನೇ ನಾವಿಬ್ಬರನ್ನು ನೋಡ್ತಾ ಇರ್ತಾಳೆ. ನಿಜವಾಗ್ಲೂ ನಮ್ಮನ್ನು ನೋಡ್ತಾ ಇರ್ತಾಳ? ನಿಜವಾಗ್ಲೂ ನೋಡ್ತಾ ಇರ್ತಾಳೆ. ನಿನ್ಗೇನಾದರೂ ತೊಂದರೆ ಆದರೆ ಅವಳು ಸೂಪರ್ ಪವರ್ ಯೂಸ್ ಮಾಡಿಕೊಂಡು ಹಾರ್ಕೊಂಡು ಬಂದುಬಿಡ್ತಾಳೆ. ನಿನಗೆ ಅಮ್ಮ ಯಾವತ್ತೂ ಖುಷಿಯಾಗಿರಬೇಕು ಅಂತ ಆಸೆ ಇದೆ ಅಲ್ವಾ? ಹಾಗಾದರೆ ನಾನು ನೀನು ಸೇರಿಕೊಂಡು ಅಮ್ಮಂಗೆ ಶ್ರಾದ್ದ ಮಾಡಿ ಖುಷಿ ಪಡಿಸ್ಬೇಕಲ್ವಾ? ಅಮ್ಮಂಗೆ ಶ್ರಾದ್ದ ಮಾಡಿದ್ರೆ ಅವಳಿಗೆ ಖುಷಿ ಆಗುತ್ತಾ? ಅಮ್ಮ ದೇವ್ರ ಹತ್ರ ಹ್ಯಾಪಿಯಾಗಿರ್ತಾಳ? ಹೌದು ಕಂದ, ಅಮ್ಮ ತುಂಬ ಖುಷಿಯಾಗಿರ್ತಾಳೆ. ಅಮ್ಮಂಗೆ ಮುಕ್ತಿ ಸಿಗುತ್ತೆ. ಸರಿ ಅಪ್ಪ, ಅಮ್ಮನಿಗೆ ಹ್ಯಾಪಿ ಆಗುತ್ತೆ ಅಂದರೆ ಈ ಪೂಜೆ ಮಾಡೋಣ. ಪಂಡಿತ್ರೆ ಹೇಳಿದ್ದನ್ನ ನೀನೇ ಕೇಳಿಸ್ಕೊಂಡಿಲ್ಲ ಶರತ್. ಅಂಬಿಕನ ಆತ್ಮಕ್ಕೆ ಶಾಂತಿ ಸಿಗದೆ ಹೋದರೆ ಅದರಿಂದ ಅವಳಿಗೂ ನೋವು, ನಮಗೂ ಅಪಾಯ. ಈ ಪೂಜೆ ನಡಿಲೇಬೇಕು ಶರತ್. ಅಂತ ಈತ ಹಠ ಮಾಡ್ತಾ ಇದ್ದಾಳಲ್ಲ, ಅವಳಿಗೆ ಅಂಬಿಕಾ ಅವಳಿಂದ ದೂರ ಆಗ್ತಾಳೆ ಅನ್ನೋ ಭಯ. ಅದೇ ಶರತ್, ಅದೇ ನೀನು ಅವಳಿಗೆ ತಿಳಿಸಿ ಹೇಳಬೇಕಪ್ಪ. ಹಿತನ ಒಪ್ಪಿಗೆ ಇದ್ರೆ ಮಾತ್ರ ಅಂಬಿಕನ ಆತ್ಮಕ್ಕೆ ನೆಮ್ಮದಿ ಸಿಗೋದಕ್ಕೆ ಸಾಧ್ಯ. ಮಗಳು ಒಪ್ಪಿಗೆ ಇಲ್ಲದೆ ಮಾಡೋ ಪೂಜೆ ಖಂಡಿತವಾಗ್ಲೂ ಅಂಬಿಕನು ಖುಷಿ ಕೊಡೋದಿಲ್ಲ ಕಣೋ. ಪ್ಲೀಸ್ ಶರತ್, ನೀನೇ ನಮ್ಮ ಹಿತನ್ಗೆ ಅರ್ಥ ಮಾಡಿಸ್ಬೇಕು, ಅವಳಿಗೆ ತಿಳಿಸಿ ಹೇಳಬೇಕು. ನಮ್ಮ ಅಂಬಿಕನ ಆತ್ಮಕ್ಕೆ ಮುಕ್ತಿ ಸಿಗಬೇಕು ಶರತ್. ಪ್ಲೀಸ್ ಕಣೋ, ಅವಳಿಗೆ ಮುಕ್ತಿ ಕೊಡಿಸು. ಸರಿಮಾ, ನಾನು ಹಿತ ಹತ್ರ ಒಂದ್ಸತಿ ಮಾತಾಡ್ತೀನಿ. ಆಯ್ತಪ್ಪ. ಅಂಬಿಕಾ, ನಿನ್ನನ್ನು ಮತ್ತೆ ಕಳ್ಕೊಳ್ಳೋ ನೋವು ನನಗಿದೆ. ಆದರೆ ನಿನ್ನ ಆತ್ಮ ಅತೃಪ್ತಿಯಿಂದ ಅಲಿಬಾರ್ದು. ನೀನೆಲ್ಲೇ ಇರು, ಯಾವ ರೂಪದಲ್ಲೇ ಇರು, ಸಂತೋಷವಾಗಿರಬೇಕು. ಅದೊಂದೇ ನನ್ನ ಆಸೆ. ಅಂಬಿಕಾ ಅವರೇ, ನೀವು ಎಲ್ಲಿದ್ದೀರಾ? ಒಂದೇ ಒಂದ್ಸಲ ನನಗೆ ಕಾಣಿಸ್ಕೊಳ್ಳಿ. ನಾನು ನಿಮ್ಮ ಹತ್ರ ಶ್ರಾದ್ದದ ಬಗ್ಗೆ ಮಾತಾಡಬೇಕು. ಈ ಮನೆಯವರೆಲ್ಲರೂ ನಿಮ್ಮನ್ನು ಕಳಿಸೋದಕ್ಕೆ ತಯಾರು ಮಾಡ್ಕೋತಾ ಇದ್ದಾರೆ.